ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಒತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ಸತತವಾಗಿ 1978ರಿಂದ 1989ರವರೆಗೂ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ 160 ಚಿತ್ರಗಳಲ್ಲಿ ಮತ್ತು ಕನ್ನಡ ಭಾಷೆಯ 20 ಚಿತ್ರಗಳಲ್ಲಿ ಅಭಿನಯಿಸಿ 11 ವರ್ಷಗಳಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿ ದೊಡ್ಡ ಹೆಸರು ಮಾಡಿದ್ದ ನಟಿ ಸರಿತಾ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರಿತಾ ದಕ್ಷಿಣ ಭಾರತ ಚಿತ್ರರಂಗದ ಪ್ರಸಿದ್ಧ ನಟಿ ಮತ್ತು ಕಂಠದಾನ ಕಲಾವಿದೆ ಕೂಡ ಹೌದು. 1964ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಮುನಿಪಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದ ಸರಿತಾ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ವಿಶಿಷ್ಟ ಅಭಿನಯದ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ನಟಿಯರಿಗೆ ಕಂಠದಾನ ಕೂಡ ಮಾಡಿದ್ದಾರೆ. ಸೌಂದರ್ಯವೇ ನಟಿಯರಿಗೆ ಮಾನದಂಡ ಅನ್ನುವ ಕಾಲದಲ್ಲಿ ತಮ್ಮ ಮೈಬಣ್ಣ ಕಪ್ಪಾಗಿದ್ದರೂ ಅಭಿನಯದ ಮೂಲಕ ಬಣ್ಣದ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರು ಸರಿತಾ. ಇವರ ಮೂಲ ಹೆಸರು ಅಭಿಲಾಷಾ. ಚಿತ್ರರಂಗಕ್ಕೆ ಬಂದ ನಂತರ ಇವರು ತಮ್ಮ ಹೆಸರನ್ನು ಸರಿತಾ ಎಂದು ಬದಲಾಯಿಸಿಕೊಂಡರು. 1978ರಲ್ಲಿ ತೆರೆಕಂಡ ಮರುಚರಿತ ಎಂಬ ತೆಲುಗು ಚಿತ್ರದಿಂದ ಸಿನಿಪಯಣ ಆರಂಭಿಸಿದ ಇವರು ಕನ್ನಡ ಚಿತ್ರರಂಗಕ್ಕೆ ತಪ್ಪಿದ ತಾಳ, ಬೆರೆತ ಜೀವ ಅನ್ನುವ 2 ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಕಾಲಿಟ್ಟರು. ಕನ್ನಡದಲ್ಲಿ ಡಾ. ರಾಜ್ಕುಮಾರ್, ಅನಂತನಾಗ್, ವಿಷ್ಣುವರ್ಧನ್, ಶ್ರೀನಾಥ್, ಶ್ರೀಧರ್, ಲೋಕೇಶ್ ಇವರೊಂದಿಗೆ ಸರಿತಾ ನಟಿಸಿದ್ದಾರೆ. ಇವರು ಡಾ. ರಾಜ್ಕುಮಾರ್ ಜೊತೆ ಕೆರಳಿದ ಸಿಂಹ, ಹೊಸ ಬೆಳಕು, ಚಲಿಸುವ ಮೋಡಗಳು, ಕಾಮನಬಿಲ್ಲು, ಭಕ್ತ ಪ್ರಹ್ಲಾದ ಇನ್ನು ಮುಂತಾದ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮಲೆಯ ಮಾರುತ, ಮೌನ ಗೀತೆಯಂತಹ ಕಲಾತ್ಮಕ ಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ನಟಿ ಸೌಂದರ್ಯ, ಸುಹಾಸಿನಿ, ರಮ್ಯಾ ಕೃಷ್ಣ, ಖುಷ್ಬೂ, ವಿಜಯಶಾಂತಿ, ಮಾಲಾಶ್ರೀ ಇನ್ನು ಮುಂತಾದ ನಟಿಯರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ. 6 ಫಿಲ್ಮ್ಫೇರ್ ಪ್ರಶಸ್ತಿ, ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಸರಿತಾರವರು ಪ್ರಸ್ತುತ ದುಬೈನಲ್ಲಿ ವೈದ್ಯನಾಗಿರುವ ಅವರ ಪುತ್ರ ಶ್ರಾವಣ ಇವರ ಜೊತೆ ವಾಸವಾಗಿದ್ದಾರೆ. 160ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸರಿತಾ ಕನ್ನಡದಲ್ಲಿ 20 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸರಿತಾರವರ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿದರೆ ಕಣ್ಣೀರೇ ಬರುತ್ತದೆ. ಏಕೆಂದರೆ ಸರಿತಾರವರಿಗೆ 15ನೇ ವಯಸ್ಸಿಗೆ ಅವರ ಪೋಷಕರು 35 ವರ್ಷದ ನಟ ವೆಂಕಟ ಸುಬ್ಬಯ್ಯ ಅವರೊಂದಿಗೆ ಬಾಲ್ಯ ವಿವಾಹ ಮಾಡುತ್ತಾರೆ. 20 ವರ್ಷ ವಯಸ್ಸಿನ ಅಂತರ ಹೆಚ್ಚಾಗಿದ್ದರಿಂದ ಅವರಿಬ್ಬರಿಗೂ ಹೊಂದಾಣಿಕೆಯಾಗದೆ 6 ತಿಂಗಳಲ್ಲೇ ಸರಿತಾ ಗಂಡನನ್ನು ಬಿಟ್ಟು ತವರಿಗೆ ವಾಪಸ್ಸು ಬರುತ್ತಾರೆ. ಆನಂತರ ಕೋರ್ಟ್ ಮೊರೆ ಹೋದ ಸರಿತಾ, ಇದು ಮದುವೆಯೇ ಅಲ್ಲ, ನನಗೆ ಬಾಲ್ಯ ವಿವಾಹ ಮಾಡಲಾಗಿತ್ತು ಎಂದು ಕೋರ್ಟ್ಗೆ ತಿಳಿಸಿ ಡೈವರ್ಸ್ ಪಡೆಯುತ್ತಾರೆ. ನಟ ವೆಂಕಟ ಸುಬ್ಬಯ್ಯ ಅವರನ್ನು ಮದುವೆಯಾಗಿದ್ದರಿಂದ ಚಿತ್ರರಂಗದಲ್ಲಿ ಹಲವರ ಪರಿಚಯವಾಗಿತ್ತು. ಹಾಗೆ ತೆಲುಗು ನಿರ್ದೇಶಕ ಬಾಲಚಂದರ್ ಅವರ ಪರಿಚಯ ಕೂಡ ಇತ್ತು. ಬಾಲಚಂದರ್ ಅವರ ನಿರ್ದೇಶನದ ತೆಲುಗು ಚಿತ್ರ ಮರುಚರಿತ ಚಿತ್ರದಲ್ಲಿ ನಟಿಸಲು ಅವಕಾಶ ಸಿಗುತ್ತದೆ. ಆ ಚಿತ್ರದ ಯಶಸ್ಸಿನಿಂದ ಆ ಮೂಲಕ ಮತ್ತಷ್ಟು ಚಿತ್ರಗಳಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಚಿತ್ರರಂಗದಲ್ಲಿ 160ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಯಶಸ್ವಿ ನಟಿಯಾಗಿ ಹೆಸರು ಮಾಡಿದ ಸರಿತಾ 1978ರಿಂದ 1988ರವರೆಗೂ ಬಹು ಬೇಡಿಕೆಯ ನಟಿಯಾಗಿರುತ್ತಾರೆ. 1988ರಲ್ಲಿ ಮಲಯಾಳಂ ನಟ ಮುಕೇಶ್ ಅವರನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ. ಮದುವೆಯಾದ ನಂತರ ಚಿತ್ರಗಳಲ್ಲಿ ಅಭಿನಯಿಸುವುದನ್ನು ಬಿಟ್ಟ ಸರಿತಾ ದಾಂಪತ್ಯ ಜೀವನಕ್ಕೆ ಒತ್ತು ಕೊಟ್ಟು ಶ್ರಾವಣ್ ಮತ್ತು ತೇಜಸ್ ಎಂಬ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಮುಕೇಶ್ ಮತ್ತು ಸರಿತಾ ಜೀವನ ಕೆಲವು ವರ್ಷ ಚೆನ್ನಾಗಿತ್ತು. ಗಂಡ ಮುಕೇಶ್ಗೆ ಚಿತ್ರಗಳಲ್ಲಿ ಅವಕಾಶ ಕಡಿಮೆಯಾದಂತೆ ಮನೆಗೆ ಕುಡಿದು ಬರಲು ಶುರು ಮಾಡುತ್ತಾರೆ.
ಮತ್ತು ಅನೇಕ ಹುಡುಗಿಯರನ್ನು ಮನೆಗೆ ಕರೆದುಕೊಂಡು ಬರಲು ಶುರು ಮಾಡುತ್ತಾರೆ. ಅದನ್ನು ಕಣ್ಣಾರೆ ನೋಡಿದ ಸರಿತಾ ಮುಖೇಶ್ರನ್ನು ಪ್ರಶ್ನೆ ಮಾಡಲು ಶುರು ಮಾಡುತ್ತಾರೆ. ಜಗಳಗಳು ನಡೆಯುತ್ತವೆ. ಮುಖೇಶ್ ಪ್ರತಿದಿನ ಸರಿತಾರವರಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲು ಶುರು ಮಾಡುತ್ತಾರೆ. ಆದ್ದರಿಂದ ಬೇಸತ್ತ ಸರಿತಾ ಇವರ ಸಹವಾಸವೇ ಬೇಡ ಎಂದು ಮಕ್ಕಳನ್ನು ಕರೆದುಕೊಂಡು ದುಬೈಗೆ ಹೋಗಿ ನೆಲೆಸುತ್ತಾರೆ. ಸರಿತಾ ದುಬೈಗೆ ಹೋಗಿ ನೆಲೆಸಿದ ನಂತರ ಸರಿತಾ ಪತಿ ನಟ ಮುಖೇಶ್ ಡ್ಯಾನ್ಸರ್ ದೇವಿಕಾ ಎಂಬ ಹುಡುಗಿಯನ್ನು 2013ರಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ. ಅವರಿಗೂ ಇಬ್ಬರು ಮಕ್ಕಳಾಗುತ್ತಾರೆ. ಬರುತ್ತಾ ಡ್ಯಾನ್ಸರ್ ದೇವಿಕಾಗೂ ಮುಖೇಶ್ ಚಿತ್ರಹಿಂಸೆ ನೀಡುತ್ತಿದ್ದನಂತೆ. ಮುಖೇಶ್ ಎರಡನೇ ಪತ್ನಿ ದೇವಿಕಾ ಕೂಡ ನಟ ಮುಖೇಶ್ಗೆ 2021ರಲ್ಲಿ ವಿಚ್ಛೇದನ ಕೂಡ ನೀಡುತ್ತಾರೆ. ಹಲವು ವರ್ಷಗಳ ನಂತರ ದುಬೈನಿಂದ ಬಂದ ಸರಿತಾ ಗಂಡನಿಗೆ ಡೈವರ್ಸ್ ಕೊಡುವ ನಿರ್ಧಾರ ಮಾಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ. ಇಬ್ಬರಿಗೂ ಡೈವರ್ಸ್ ಸಿಗುತ್ತದೆ. ಗಂಡ ಮುಖೇಶ್ರಿಂದ ಜೀವನಾಂಶ ಕೂಡ ಪಡೆಯುತ್ತಾರೆ. ಮತ್ತೆ ದುಬೈಗೆ ಹೋಗಿ ಜೀವನ ಕಟ್ಟಿಕೊಂಡಿದ್ದ ಸರಿತಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುತ್ತಾರೆ. ಹಿರಿಯ ಮಗ ಶ್ರಾವಣ್ನನ್ನು ಡಾಕ್ಟರ್ ಮಾಡಿದರೆ ಇನ್ನೊಬ್ಬ ಮಗ ತೇಜಸ್ನನ್ನು ಡಿಗ್ರಿವರೆಗೂ ಓದಿಸುತ್ತಾರೆ. ಓದು ಮುಗಿದ ನಂತರ ತೇಜಸ್ ತಾಯಿಯಿಂದ ಹಣ ಪಡೆದು ದುಬೈನಲ್ಲಿ ಬಿಸ್ನೆಸ್ ನಡೆಸುತ್ತಿದ್ದಾರೆ. ಸರಿತಾಗೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಲ್ಲಿ ಆಪ್ತ ಗೆಳತಿಯರಿದ್ದು ಆಗಾಗ ಬಂದು ಅವರನ್ನು ಮಾತನಾಡಿಸಿಕೊಂಡು ಹೋಗುತ್ತಿರುತ್ತಾರಂತೆ. ಅಂದು ಸಾಕಷ್ಟು ಕಷ್ಟ ಅನುಭವಿಸಿದ್ದ ನಟಿ ಸರಿತಾ ಈಗ ಮಕ್ಕಳೊಂದಿಗೆ ದುಬೈನಲ್ಲಿ ಸುಖ ಜೀವನ ನಡೆಸುತ್ತಿದ್ದಾರೆ. ಸರಿತಾರಿಗೆ ಒಳ್ಳೆಯದಾಗಲಿ ಅನ್ನುವುದೇ ನಮ್ಮ ಆಶಯ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.